ಹಿಂಡಿ ಗೊಬ್ಬರ, ಹಾಂ ಸರ್. ತಿಪ್ಪೆ ಗೊಬ್ಬರ, ಹಾಂ ರೀ. ಬೇವಿನ ಹಿಂಡಿ, ಹಾಂ ರೀ. ಇಳುವರಿ ಚಲೋ. ಈಗ 1000 ಟ್ರೇ ತೆಗೆದು ನೋಡ್ರಿ. ಎಷ್ಟು ಸರ್? 1000 ಟ್ರೇ. ಈಗ 1 ಎಕರೆದಾಗ ಎಷ್ಟು ಲಾಭ ತೆಗಿಬೋದು ಸರ್ ನೀವು? ಇದೊಂದು 3-4 ಲಕ್ಷ ಮಟ ಬರ್ಬೋದ್ರಲ್ಲ ಖರ್ಚು. ಆಮೇಲೆ ನೀವು ಮಾರ್ಕೆಟ್ ಹೆಂಗೆ ಮಾಡ್ತೀರಿ ಸರ್ ಇದ್ರದ್ದು? ಮಾರ್ಕೆಟ್ ಬಾಗಲಕೋಟೆ, ಹಾಂ ರೀ. ಹುಬ್ಳಿ ಹಾಂ ರೀ. ಆ್ಯಂಡ್ ವಿಜಯಪುರ. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ರೀ. ಇಲ್ಲೊಬ್ಬರ ಪ್ರಗತಿಪರ ರೈತರಿದಾರ. ಇವರು ಜಾಸ್ತಿ ಬರೀ ಕಾಯಿಪಲ್ಯನ ಬೆಳಿತಾರಂತ. ಅದಕ್ಕಾಗಿ ಇವರು ಯಾವ ಕಾಯಿಪಲ್ಯಗಳನ್ನ ಬೆಳಿತಾರೆ, ಆಮೇಲೆ ಏನೇನು ವೆರೈಟಿಗಳದಾವ, ಆಮೇಲೆ ಯಾವ ರೀತಿ ಕೃಷಿ ಒಳಗೆ ಕೈಗೊಂಡಾರ ಇವರು, ಒಳ್ಳೊಳ್ಳೆ ಕ್ರಮಗಳನ್ನ, ಇವ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ನೋಡೋಣ ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇದು ನಿಮ್ಮ ಹೆಸರು ಅಡ್ರೆಸ್ ಏನು ಸರ್? ಕರಪ್ಪ ಆನಂದಪ್ಪ ಹೋಗಾರಿ. ಯಾವ್ರು ಸರ್ ಇದು? ಇದು ನಂದಿನಿಗೆ ಕ್ಷೇತ್ರ ಮೆಟಗುಡ್ ರೂಗಿ. ಮೆಟ್ಗುಡ್ ಅನ್ರಿ ಅದು? ಓಕೆ ಸರ್. ನಿಮ್ದು ಏರಿಯಾ ಎಷ್ಟು ಐತ್ರಿ ಇದು? ಇದು ಹಿರಿಕಾಯಿ ಇದ್ದದ್ದು. ಹ್ಞೂ ಸರ್. 1 ಎಕರೆ ಸರ್. 1 ಎಕರೆ ಮಾಡ್ರಿ ಅಲ್ಲ ಸರ್ ಇದನ್ನು? ಹಾಂ. ಇದು ಮಾಡಿ ಎಷ್ಟು ದಿವಸ ಸರ್ ಇದು? ಇದು ಮಾಡಿ ಈಗ ಕಟಿಂಗ್ ಚಾಲು ಆಗಿ ಒಂದು 40 ದಿವಸ ಆಯ್ತು. 40 ದಿವಸ ಆಯ್ತು ಸರ್. ಅದಕ್ಕಿಂತ ಮೊದಲು 15 ದಿವಸ ಪ್ಲಾಂಟೇಶನ್ ಮಾಡಿ ಹ್ಞೂ ಸರ್. ಸಸಿ ಮಾಡ್ಕೊಂಡಿರಿ. ಹಾಂ ಹಾಂ. ಆಮೇಲೆ ಇದನ್ನ ಪ್ರಿಪರೇಷನ್ ಹೆಂಗೆ ಮಾಡ್ಕೊತೀರಿ ಸರ್ ಇನ್ನೆಲ್ಲ? ನೆಲ, ಬೆಡ್, ಹಿಂಡಿ ಗೊಬ್ಬರ, ಹಾಂ ಸರ್. ತಿಪ್ಪೆ ಗೊಬ್ಬರ, ಹಾಂ ರೀ. ಬೇವಿನ ಹಿಂಡಿ, ಹಾಂ ರೀ. DAP ಕಾಂಪ್ಲೆಕ್ಸ್ಗಳು ಹಾಕಿ ಮೊನ್ನೆ ಎಷ್ಟು ಬೋದಷ್ಟು ಪೇಪರ್ ಹಾಕಿದ್ದೆ. ಹನಿ ನೀರಾವರಿ. ಇದು ಡ್ರಿಪ್ ಐತೆ ಅಂತ ಸರ್ ಇದಕ್ಕೆ? ಡ್ರಿಪ್ ಆಯ್ತು. ಆಮೇಲೆ ಸರ್ ಇದಕ್ಕೆ ನೀವು ಹಿರಿ ಹಚ್ಚಿರಲ್ಲ, ಇದು ಯಾವ ವೆರೈಟಿ ಸರ್ ಇದು? ಇದು ನಾಗಾ F1. ನಾಗಾ F1. ಏನು ಇಳುವರಿ ಚಲೋ ಬರೋದು? ಅಷ್ಟು ಇಳುವರಿ ಚಲೋ. ಈಗ 1000 ಟ್ರೇ ತೆಗೆದು ನೋಡ್ರಿ. ಎಷ್ಟು ಸರ್? 1000 ಟ್ರೇ. ಓಕೆ ಸರ್. ಮ್ಯಾಕ್ಸಿಮಮ್ 350-400. ಕರೆಕ್ಟ್ 1 ಎಕರೆ ಐತೆ ಅಂತ ಸರ್ ಇದು? ಕರೆಕ್ಟ್ 1 ಎಕರೆ. ಈ ಡೈಲಿ ಎಷ್ಟು ಬಾಕ್ಸ್ ಹರಿತೀರಿ ಸರ್ ನಾವು? 1 ಡೇ ಗ್ಯಾಪ್ 40-50. ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಹರಿದ್ರೆ 40 ಬಾಕ್ಸ್. 40-50. ಇವು ಒಂದು ಬಾಕ್ಸ್ ಏನು ಇರ್ತಾವೆ ಸರ್ ಕೆಜಿ? ಈ ಕೆಜಿ ಇದು 12 kg ಮಟ್ಟ ಬರುತ್ತೆ. ಒಂದು ಬಾಕ್ಸ್ 12 kg. ಅಂದರೆ ಇಳುವರಿ ಚಲೋ ಸಿಕ್ಕತ್ರಿ ನಿಮಗೆ? ಸರಿಗೆ ಸ್ವಲ್ಪ ಮಳೆ ಎಳಿಸ್ತಾರಲ್ಲ, ಮಳೆ ಕ್ಲೈಮೇಟಕ್ಕೆ ಹ್ಞೂ ರೀ ಚಲೋ ಬಂತ್ರಿ ಅದು. ಚಲೋ ಬರ್ತನ್ರಿ? ಹಾಂ. ಓಕೆ ಸರ್. ಸರ, ಈಗ ನೀವು ಪ್ಲಾಂಟೇಶನ್ ಮಾಡಿ ಇವತ್ತಿಗೆ 40 ದಿವಸ ಆಯ್ತು ಸರ್. ಓಕೆ. ಆಮೇಲೆ ಸರ್ ಈಗ ನೀವು ಡೈಲಿ ಕಟಿಂಗ್ ಮಾಡಾಕೈತೆ 45 ದಿವಸ ಆತ್ರಿ. 45 ದಿವಸ ಆತನ್ರಿ? ಓಕೆ ಸರ್. ಆಮೇಲೆ ನೀವು ಮಾರ್ಕೆಟ್ ಹೆಂಗೆ ಮಾಡ್ತೀರಿ ಸರ್ ಇದ್ರದ್ದು? ಮಾರ್ಕೆಟ್ ಬಾಗಲಕೋಟೆ, ಹ್ಞೂ ರೀ, ಹುಬ್ಳಿ ಹೌದು, ಆ್ಯಂಡ್ ವಿಜಯಪುರ. ವಿಜಯಪುರ ಕಳಿಸ್ತೀರಿ. ಮತ್ತು ಇಲ್ಲಿ ಲೋಕಲ್ ಮಾರ್ಕೆಟ್ ಯಾವ ಇಲ್ಲ ರೀ ನಿಮಗೆ? ಮುದೋಳಿಗೆ ಅದಾವ. ನಮ್ಮ ಮಾಲ್ ಭಾಳ ಜಾಸ್ತಿ ಆಕೈತಿ. ಹಾಂ ಹಾಂ ಹಾಂ. ದೊಡ್ಡ ಮಾರ್ಕೆಟ್ ಕಳಿಸ್ಬಿಡಿ. ದೊಡ್ಡ ಮಾರ್ಕೆಟ್ ಕಳಿಸ್ತೀರಿ. ಆಮೇಲೆ ಈಗ ಇವತ್ತಿನ ಮಾರ್ಕೆಟ್ ಏನು ಸರ್ ರೇಟ್? ಇವತ್ತು 350-400 ಒಂದು ಕ್ರೇಟ. 300ರಿಂದ 400 ಮಟ 400 ಮಟ ಒಂದು ಬಾಕ್ಸಿಗೆ ಬೀಳ್ತದೆ ಸರ್. ಅದು ಒಂದಿನ ಹೆಚ್ಚು ಹಾಕತ್ರಿ, ಒಂದಿನ ಸ್ವಲ್ಪ ಒಂದು 50 ರೂಪಾಯಿ ಕಡಿಮೆ ಹಾಕಿರ್ಬೇಕು. ಕಡಿಮೆ ಹಾಕತ್ತೆ ಸರ್. ನೀವೀಗ ಹಿರಿ ಬೆಳಕತ್ತಿ ಎಷ್ಟು ವರ್ಷ ಆಯ್ತು ಸರ್? ಇದು 2ನೇ ಸರಿಗೆ. ಈಗ 2ನೇ ಸಲ ಅಂತ? ಫಸ್ಟ್ನೇ ಸಲನೂ ನೀವು ಒಳ್ಳೆ ಇನ್ಕಮ್ ತೆಗೆದಿರಿ? ಫಸ್ಟೇ ಚಲೋ ಬಂದಿತ್ತು ರೀ, ಚಲೋ. ಅದು ಬೆಳಗಾವ್ ಕಳಿಸಿದ್ದು. ಇದಕ್ಕೆ ಸ್ವಲ್ಪ ಮೊಟ್ಟೆ ಸೈಜ್ ತೆಗಿಬೇಕಾದ್ರೆ. ಅದ ಹೆಂಗೆ ಸರ್ ಅದು? ಈ ಟೈಪ್ ಬೇಕು ಬೆಳಗಾವ್. ಈ ಥರ ಬೇಕನ್ರಿ? ಈ ಥರ ಬೇಕು ರೀ. ಮಾರ್ಕೆಟ್ನಾಗ ರೇಟ್ ಚಲೋ ಸಿಗ್ತೈತಿ. ಅದು ಸಿಗ್ತೈತಿ ರೀ. ಅದ್ರ ಗಿಡ ಸ್ವಲ್ಪ ಬೇಕಾಕೈತೆ ಅದಕ್ಕೆ ಬೆಳಗಾವ್ ಮಾರ್ಕೆಟ್ಗೆ. ಹಿಂಗೆ ಈ ಸೈಜ್ ತೆಗಿದ್ರಿಂದ ರೀ, ಇದ್ರ ಲೋಕಲ್ ಸೈಜಾ? ಹಾಂ ಸರ್. ಇದು ಬ್ಯಾಲೆನ್ಸ್ ಬರುತ್ತೆ ಗಿಡ. ಅಂದ್ರೆ ವೇಟ್ ಕಮ್ಮಿ ರೀ ಇದು? ವೇಟ್ ಕಡಿಮೆ, ಗಿಡಕ್ಕೆ ಭಾಳ ವಜನ ಆಗೋದಲ್ಲ, ಭಾಳ ದಿವಸ ಬರ್ತೈತೆ ರೀ. ಪ್ಲಾಟ್ ಭಾಳ ದಿವಸ ಬರ್ತೈತೆ. ಪ್ಲಾಟ್ ಭಾಳ ದಿವಸ ಬರ್ತೈತೆ ರೀ ಇದು. ಓಕೆ ಸರ್. ಸರ್, ಇದು ಹಿರಿ ಕೃಷಿಗೆ ರೋಗಗಳು ಹೆಂಗೆ ಸರ್ ಇದಕ್ಕೆ? ಇದು ಪೌಡ್ರಿ ಆ್ಯಂಡ್ ಡೌನಿ ಭಾಳ ಸರ್. ಹಾಂ ಸರ್. ಇದಕ್ಕೆ ನಾವು ಸಿಜೆಂಟ್ ಆದವ್ರದ್ದು ಬೇರೆದವ್ರು ಭಾಳ ಯೂಸ್ ಮಾಡ್ತೀವಿ. ಓಕೆ ಸರ್. ಯಾವುದು ಪೌಡ್ರಿ ಮ್ಯಾಗ ಮೇರಿವನ್ನ, ಹ್ಞೂ ಸರ್, ಲೋಣಾ ಎಕ್ಸ್ಪ್ರೆಸ್, ಹ್ಞೂ ರೀ, ಟಾಟಾದವ್ರದ್ದು ಕಾಂಟ್ಯಾಪ್ ಐತಿ, ಟಾಟಾ ಕಂಪ್ನಿ ಅವ್ರದ್ದು. ಓಕೆ ಸರ್. ಅವನ್ನೆಲ್ಲ ನೀವು ಯೂಸ್ ಮಾಡ್ಕೋತೀರ ನಂಗೆ? ಹಾಂ ರೀ. ಅಂದರೆ ಈ ವೆದರ್ ಕ್ಲೈಮೇಟಿಗೆ ನೀವು ಏನು ರೋಗಗಳು ಜಾಸ್ತಿ ಬರ್ತಾವನ್ರಿ ಈ ಗಿಡಕ್ಕೆ? ವೆದರ್ ಭಾಳ ಮಳೆ ಗಿಳಿ ಜಾಸ್ತಿ ಆದ್ರೆ ಗಿಡ ಬಳಿ ಹಿಡಿತೈತಿ ನೀರು. ಹೌದು ಸರ್. ಅವಾಗ ಸ್ವಲ್ಪ ಫಂಗಸ್ ಆಕ್ಟಿವೇಟ್ ಆಕಾವ, ಫಂಗಸ್ಗಳು. ಓಕೆ ಸರ್. ಅಂದರೆ ಇದಕ್ಕೂ ಮೇಂಟೆನೆನ್ಸ್ ಭಾಳ ಐತೇನು ಸರ್? ಐತಿ ಸರ್. ಈಗ ಅದೇನು ಸರ್ ಅಲ್ಲಿ ಕಾಣಿಸ್ತಲ್ಲ, ಅದು ಏನು ಪ್ರಾಬ್ಲಮ್ ಇರುತ್ತೆ? ಇದು ಒಂದು ಸ್ವಲ್ಪ ಬಂದು ಹೋಗತ್ತೈತಿ ಅದು. ಇದು ಡೌನಿ ಟೈಪ್. ಯಾವ್ದು ತರ ಇದಕ್ಕೆ? ಡೌನಿ ರೀ. ಡೌನಿ ರೀ. ಅದು ಸ್ಪ್ರೇ ಅದಾವ್ರು ಒಮ್ಮೆ ಸಿಡಿಸಿರಂಗಿಲ್ಲ ಅವಸರ್ಕ. ಈಗ ಕೆಳಗಡೆ ಸಿಡಿಸಾರಲ್ರಿ, ಇವಕ್ಕೆ ಏನಾಗಿಲ್ಲ, ಕ್ಲಿಯರ್ ಐತಿ. ಕಾಯಿ ಕ್ಲಿಯರ್ ಐತ್ರಿ ಇವೆಲ್ಲ. ಓಕೆ ಸರ್.
ಅವ್ರು ಸ್ಪೀಡಕ್ಕೆ ಹೋಗ್ಬಂದೊಮ್ಮೆ ಸಿಡಿಸಿರಂಗಿಲ್ಲ ಸಿರಿಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಅವು ಕಟ್ಟು ಪೊಂಗ ಸಾಕು ಅಂದಂಗ ಹ್ಞೂ ಅಂದ್ರೆ ರೋಗಗಳನ್ನು ಜಾಸ್ತಿ ಅಂದಂಗ ಸರ್ ಇವಕ್ಕೆ. ಹಾಂ ಸ್ವಲ್ಪ ರೋಗ ಜಾಸ್ತಿ ರೀ ಇದು ಬಳ್ಳಿದು. ಹಾಂ ಸರ್. ಇದಕ್ಕೆ ಗಾಳಿ ಪ್ರಮಾಣ ಹೆಚ್ಚಾಗ್ಬೇಕು. ಗಾಳಿ ಜಾಸ್ತಿ ಬೇಕಂದ್ರೆ ಇದು. ಹಾಂ ಗಾಳಿ ಮತ್ತು ಬಿಸಿಲು ಬೇಕ್ರಿ. ಓಕೆ ಸರ್. ಆಯ್ತು ಸರ್ ನೀವೀಗ ಹಿರಿ ಬೆಳಕತ್ತಿ ಈಗ 2ನೇ ವರ್ಷ. 2ನೇ ವರ್ಷ ಸರ್ ಇದು. ಓಕೆ. ಆಮೇಲೆ ಸರ್ ಇದು ಹಿರಿ ಬೆಳೆಯೋದ್ರಿಂದ ಮಾರ್ಕೆಟ್ನಾಗ ಒಳ್ಳೆ ರೇಟ್ ಸಿಗ್ತಾಯಿತ್ತು. ಆಮೇಲೆ ಇದರಲ್ಲೇ ಲಾಸ್ ಹೆಂಗೆ ಸರ್ ಇದ್ರ? ಈಗ 1,000 ಕ್ರೇಟ್ ಆಗಿದ್ರೆ ಒಂದು 3ರಿಂದ 3.5 ಲಕ್ಷ ರೂಪಾಯಿ ಆಗೈತಿ. ಹಾಂ ಸರ್. ನೀವು 1,000 ಟ್ರೇ ಹಿಡಿದೀವಿ ನಾವು ಅಂದಾಜು. ಇನ್ನೂ 1,000 ಮಟ ಇನ್ನೂ ಒಂದು ತಿಂಗಳ 1,000 ಒಂದು ವಾರಕ್ಕೆ 150ರಿಂದ 200 ಟ್ರೇ ಬರ್ತದೆ. ಹಾಂ. ಅಂದರೆ ಹೆಚ್ಚು ಕಡಿಮೆ ಸರ್ ಈಗ ನೀವು 1 ಎಕರೆ ನೆಲದಾಗ ಒಂದು 6 ತಿಂಗಳ ಮಟ್ಟ ಕಟಿಂಗ್ ಮಾಡ್ಕೋತೀರಿ? ಇಲ್ಲ 3 ತಿಂಗಳು. 3 ತಿಂಗಳ ಕಟಿಂಗ್ 3 ತಿಂಗಳು, ಬೆಳೆಸೋದು 1.5 ತಿಂಗಳು. 1.5 ತಿಂಗಳು ಅಂದ್ರೆ ಒಂದು 4.5 ತಿಂಗಳ ಮಟ್ಟ. 4 ತಿಂಗಳು. ಈಗ 1 ಎಕರೆದಾಗ ಎಷ್ಟು ಲಾಭ ತೆಗಿಬೋದು ಸರ್ ನೀವು? ಇದೊಂದು 4 ಲಕ್ಷ ಮಟ ಬರ್ಬೋದ್ರಲ್ಲ ಖರ್ಚು. 4 ಲಕ್ಷ ಮಟ ಮಾಡ್ಬೋದ್ರಿ. ಅಂದ್ರೆ ಈಗೇನ್ರಿ ಇದು ಒಳ್ಳೆ ರೇಟ್ ಇರ್ಬೇಕ್ರಿ. ಹಾಂ ಸರ್. ಅದ ಇಂಪಾರ್ಟೆಂಟ್ ಇದಕ್ಕೆ. ಓಕೆ ಸರ್. ಅಂದ್ರೆ ರೇಟ್ ಹೆಚ್ಚು ಕಡಿಮೆ ಇತ್ತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಹಾಕೋಣ. ಹಾಂ ಅಂದ್ರೆ ಹೆಚ್ಚು ಕಡಿಮೆ ಇದನ್ನ ಬೆಳೆದ್ರಿಂದ ಲಾಸ್ ಏನಿಲ್ರಿ? ಲಾಸ್ ಏನಿಲ್ರಿ. ಹಾಂ ರೀ. ಲೇಬರ್ಗಳು ಕಡಿಮೆ ಹತ್ತೈತಿ ಅದಕ್ಕೆ. ಹಾಂ. ಕೆಲಸ ಮಾಡೋರು ಕ್ಯಾಪ್ಸಿಕಮ್ಗಿಂತ ಕಡಿಮೆ ಹತ್ತೈತಿ. ಕಡಿಮೆ ಆಕತ್ತ ಸರ್ ಇದಕ್ಕೆ. ಅಂದ್ರೆ ಇದು ಸ್ವಲ್ಪ ಒಳ್ಳೆ ರೀತಿ ವಾಣಿಜ್ಯ ಬೆಳೆ ಇದನ್ನ ಬೆಳ್ಕೊಬೋದು ಅನ್ನಂಗಾತ್ರಿ. ನಾವು ಒಳ್ಳೆ ರೀತಿ ವಾಣಿಜ್ಯ ಬೆಳೆ ರೀ. ಇದಕ್ಕೆ ಹಂದ್ರಾಗಿಂದ್ರೆ ಭಾಳ ಶಿಸ್ತು ಬೇಕ್ರಿ. ಎಲ್ಲ ವಜನ ಭಾಳ ವೇಟ್ ಭಾಳ ಆಕೈತಿ ಇದು. ಹಾಂ ಸರ್. ತಂತಿ ಬಿದ್ರ ಇವೆಲ್ಲ ಚಲೋ ಗಟ್ಟಿ ಹಾಕ್ಬೇಕು. ಓಕೆ ಸರ್. ಸರ್ ನೀವೀಗ 1 ಎಕರೆ ನೆಲದಾಗ ಇದನ್ನು ನಾಟಿ ಹಿಡ್ಕೊಂಡು ಕಾಯಿ ಕಟಿಂಗ್ ಮಾಡೋ ಮಟ್ಟ ರೀ 1 ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ ನೀವು? ನಮ್ದೊಂದು 60ರಿಂದ 70 ಸಾವಿರ ಆಗೈತಿ. 1 ಎಕರೆಗೆ ರೀ 60ರಿಂದ 70 ಸಾವಿರ ರೂಪಾಯಿ. ಒಂದು 10,000 ರೂಪಾಯಿ ಸೀಡ್ಲಿಂಗ. ಹಾಂ ಸರ್. ಮಲ್ಚಿಂಗ ಒಂದು 15 ಸಾವಿರ ರೂಪಾಯಿ. ಹಾಂ ಸರ್. ಬಟ್ ಹಂಗಡೆ ಒಂದು 60 ಸಾವಿರ ರೂಪಾಯಿದಾಗ ಗಟ್ಟಿಂಗ್ ಸ್ಟಾರ್ಟ್ ಆಗಿತ್ತು. 60 ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಅಂದಂಗೆ ನಿಮ್ದು. ಸ್ವಲ್ಪ ಬೆದ್ರಿಗಿದ್ರೆ ನಮ್ಮ ಮನೆ ಮೊದಲು ಇದ್ದು. ಹಾಂ. ಖರೀದಿ ಮಾಡಿಲ್ಲ. ಓಕೆ ಸರ್. ಅಂದರೆ ಹೆಚ್ಚು ಕಡಿಮೆ ಇದನ್ನೊಂದು 100 ಟೈಪ್ ಮಾಡ್ಕೋಬೇಕಾದ್ರೆ 1 ಲಕ್ಷ ಮಟ ಬರ್ಬೋದು. 1 ಲಕ್ಷ ಮಟ ಖರ್ಚಾಗತ್ತೆ ರೀ. 1 ಟೈಮ್ ಇನ್ವೆಸ್ಟ್ಮೆಂಟ್ ರೀ. ಹಾಂ. ಓಕೆ ಸರ್. ಸರ್ ಇದಕ್ಕೆ ನೀರಾವರಿ ಯಾವ ರೀತಿ ಸೌಲಭ್ಯ ಮಾಡ್ಕೊಂಡ್ರಿ ನೀವು ಇದಕ್ಕೆ? ಇದು ಹನಿ ನೀರಾವರಿ ಡ್ರಿಪ್ ಮುಖಾಂತರ. ಮಲ್ಚಿಂಗ ಹನಿ ನೀರಾವರಿ. ಓಕೆ. ಆಮೇಲೆ ನಿಮ್ದೇನು ಬೋರ್ವೆಲ್ ಅದಾವ ಸರ್? ಬೋರ್ವೆಲ್ ರೀ. ಎಷ್ಟು ಅದಾವ ಸರ್ ಬೋರ್ವೆಲ್? 2 ಬೋರ್ವೆಲ್ ಅದಾವ. 2 ನೀರು ಸಫಿಷಿಯೆಂಟ್ ಹಾಕೊಂಡು ಆಯ್ತು. ನೀವೆಲ್ಲ ನೋಡಿ ಡ್ರಿಪ್ ಮುಖಾಂತರ ಮಾಡ್ಕೋತೀರಿ? ಓಕೆ ಸರ್. ಅಮ್ಮಾರ ನಿಮ್ಮ ಹೆಸರು ಏನು ರೀ? ನಮ್ಮ ಹೆಸರು ಲಕ್ಷ್ಮೀಬಾಯಿ ರೀ. ಲಕ್ಷ್ಮೀಬಾಯಿ. ನಿಮ್ದು ಯಾವ ರೀ ಅಮ್ಮಾರ? ಮೆಟ್ಗುಡ್ರಿ. ಮೆಟ್ಗುಡ್ ಏನ್ರಿ? ನೀವು ಇಲ್ಲಿ ಹಿರಿಬಳಿ ಒಳಗೆ ಏನು ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತೇವ್ರಿ. ಕಂಟಿನ್ಯೂ ಬರ್ತೀರಿ ಅಮ್ಮಾರಲ್ಲ? ಹೌದ್ರಿ. ಏನೇನು ಮಾಡ್ತೀರಿ ಅಮ್ಮಾರ ಕೆಲಸ ಇಲ್ಲಿ? ಕಾಯಿ ಹರಿದು ಮಾಡ್ತೀವ್ರಿ, ಟೊಮೆಟೊ ಹರಿತೀವ್ರಿ, ಹೀರಿಕಾಯಿ ಕಟ್ ಮಾಡ್ತೀವ್ರಿ. ಹ್ಞೂ ರೀ. ಆಮೇಲೆ ದಾರ ಕಟ್ತೀವ್ರಿ. ಹ್ಞೂ ರೀ. ಆಮೇಲೆ ಬಡಿಗೆ ಪಡಿಗೆ ಎಲ್ಲ ಹಿಂಗೆ ಕಟ್ತೀವ್ರಿ, ಹಂದ್ರ ಹಾಕಿದಂಗೆ ಮಾಡ್ತೀವ್ರಿ. ಹಾಂ. ಅಂದ್ರೆ ಏನು ಕಾಯಿಗೆ ತೊಂದರೆ ಆಗಲ್ದಂಗೆ ಮಾಡ್ತೀವ್ರಿ. ಹೌದನ್ರಿ? ಹ್ಞೂ ರೀ. ಅವಕಾಶ ತಕ್ಕೋತೀವ್ರಿ, ಕಟ್ ಮಾಡಿ ಕತ್ರಿ ಕೊಟ್ಟಾರ್ರಿ ಒಂದೊಂದ್ರ ಮಾಲಕ್ರಿ. ಅದಕ್ಕೆ ಕಟ್ ಮಾಡಿ ತಕ್ಕೋತೀವಿ. ಹೌದ್ರಿ. ನೀವೇನು ಸರ್ ಈಗ ಪ್ಯಾಕಿಂಗ್ ಮಾಡತ್ತೀರಿ ಸರ್? ಹಾಂ ಪ್ಯಾಕಿಂಗ್ ರೀ. ಏನು ಫಸ್ಟ್ ಸೆಕೆಂಡ್ ಕ್ವಾಲಿಟಿ ಮಾಡ್ತೀರಿ ಸರ್? ಹೆಂಗೆ ಸೀದಾ ಚಲೋ ಒಂದು ಹಿಂಗೆ ಎರಡು ಕಲಮ್ ರೀ. ಹಾಂ. ರೋ ಬೆಂಡ್ ಇದ್ದದ್ದು ಒಂದು ಬೇರೆ, ಸ್ಟೇಟ್ ವಾಂಕಿ ಇದ್ದದ್ದು ಬೇರೆ, ಸ್ಟೇಟ್ ಇದ್ದದ್ದು ಒಂದು ಬೇರೆ ರೀ. ಓಕೆ. ಮತ್ತೆ ಮಾರ್ಕೆಟ್ ರೇಟ್ ಹೆಚ್ಚು ಕಡಿಮೆ? ಹೆಚ್ಚು ಕಡಿಮೆ ಸರ್. ಅದು ಹೆಂಗೆ ಬರ್ತಾವೆ ಸರ್? ಅದು ಇದು ಫಸ್ಟ್ ಕ್ವಾಲಿಟಿ ಒಳಗೆ ಬರ್ತಾರೆ. 1 ನಂಬರ್ ಅಲ್ಲಿ ಇಟ್ಟಿದ್ದಲ್ಲ ಅದು. ಹಾಂ ಸರ್. ಸೆಕೆಂಡ್ ಕ್ವಾಲಿಟಿ ಒಳಗೆ ಬರ್ತೈತಿ ಅದ. ಅದಕ್ಕಿಂತ 100 ರೂಪಾಯಿ ಕಡಿಮೆ ಇರ್ತದೆ. ಕಡಿಮೆ ಬರ್ತೈತನ್ರಿ ಮಾರ್ಕೆಟ್ನಾಗ? ಇದು ಯಾವ ಮಾರ್ಕೆಟಿಗೆ ಕಳ್ಸಾತ್ರಿ ಸರ್ ಇವತ್ತು? ಇದು ಬಿಜಾಪುರ. ಬಿಜಾಪುರ ಉಂಟತ್ತೇನ್ರಿ ಇದು? ಏನೈತೆ ಸರ್ ರೇಟ್ ಈಗ? ರೇಟ್ ಟ್ರೇಕ್ 350ರಿಂದ 400. 350ರಿಂದ 400 ರೂಪಾಯಿ ಟ್ರೇ ರೀ ಸರ್. ಈಗ ಟ್ರಾನ್ಸ್ಪೋರ್ಟ್ ಹೆಂಗೆ ಮಾಡ್ತೀರಿ ಸರ್? ಈಗ ಗಾಡಿ ನಿಮ್ಮ ಇರ್ತಾವ್ರಿ? ಅವ್ರ ಗಾಡಿ ಈಗ ಹೊರಗಿನ ಒಬ್ಬ ಬರ್ತಾನೆ. ಹಾಂ ಸರ್. 1 ಟ್ರೇಕ್ 30 ರೂಪಾಯಿ ತೊಗೋತಾನೆ. 1 ಟ್ರೇಕ್ ರೀ 30 ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್. ಅವ ಪಟ್ಟಿ ಗಿಟ್ಟಿ ರೊಕ್ಕ ಲೆಕ್ಕ ಮಾಡ್ಕೊಂಡು ಅವ ಬಂದು ಕೊಡ್ತಾನೆ ರೀ. ನಾವೇನು ಹೋಗಲ್ಲ ಅಲ್ಲಿ. ಎಲ್ಲಿ ಹೋದ್ರೂ ನಿಮಗೆ ದುಡ್ಡಿನ ಏನು ಸಮಸ್ಯೆ ಇಲ್ಲ? ಇಲ್ಲ ಏನು ಆಗಿಲ್ಲ ರೀ. ಅವತ್ತು ಮಾಲ್ಗೆ ಸೇಲ್ ಆತಂದ್ರೆ ನಿಮಗೆ ಪಟ್ಟಿ ಕೊಡ್ತಾರೆ ರೀ? ಬಟ್ಟಿ ಕೊಡ್ತಾರೆ ತಂದು. ಓಕೆ ರೀ. ಸರ್ ನೀವು ಹಿರಿ ಜೋಡಿ ಟೊಮೆಟೊ ಬೆಳಿತಾರಣ್ಣ? ಹಾಂ ಜೋಡಿ ಮಿಕ್ಸ್ ಇರೋದತ್ತಿ ಇದು. ಇದು ಕ್ಯಾಪ್ಸಿಕಮ್ಮ. ಇದನ್ನ ಎಷ್ಟು ಎಕರೆ ಹಾಕಿರಿ ಸರ್? 1 ಎಕರೆ. ಎಷ್ಟು ಸರ್? 1 ಎಕರೆ. 1 ಎಕರೆ ಐತನ್ರಿ ಇದು? ಇದು ಯಾವ ಕಂಪ್ನಿ ಸರ್ ಇದು? ಇದ್ರಿ ಅಥರ್ವ ಕಂಪ್ನಿ ಇದೆ. ಈಗ ಮಾರ್ಕೆಟ್ನಾಗ ರೇಟ್ ಚಲೋ ಐತನ್ರಿ ಇದಕ್ಕೆ? ಇಲ್ಲಿ ಮಟ್ಟ ಐತ್ರಿ. ಈಗ ಸ್ವಲ್ಪ ಕಡಿಮೆ ಆಗೈತೆ 2 ದಿವಸ ಆಯ್ತು. ಈಗ ಹೆಂಗೆ ಬಾಕ್ಸ್ ಐತೆ ಸರ್ ಇದು? ಮೊದಲು 500 400 ಜಗಮಾಲ್ ಹೋಗಿತ್ತು 400 ಮಟ್ಟ. ಹಾಂ ರೀ. ಈಗ 200 ರೂಪಾಯಿ ಬಾಕ್ಸ್ ಹೊಂಟೈತೆ ಸರ್. ಇದನ್ನ ಎಷ್ಟು ಹಾಕಿರಿ ಸರ್ ನೆಲ? ಇದು 1 ಎಕರೆ ಐತ್ರಿ. ಇದು 1 ಎಕರೆ ಹಾಕಿರಿ ಅನ್ರಿ?
ಓಕೆ ಸರ್. ಇದು ಯಾವ ಮಾರ್ಕೆಟ್ ಕಳ್ಸೋದು ಸರ್? ಇದು ಬಾಲ್ಕೋಟ್ ಹೋಗತ್ತೆ ರೀ. ಇದು ಬಾಗಲಕೋಟೆ ಹೊಂಟೈತೇನು ರೀ? ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಮಾರ್ಕೆಟಿಗೆ ಕಾಯಿಪಲ್ಲೆ ಸಪ್ಲೈ ಮಾಡ್ತಿರಂದಂಗೆ ಸರ್. ಹಾಂ, ಕಂಟಿನ್ಯೂ. ನೀವು ಬೇರೆ ಬೇರೆ ಏನೇ ವೆರೈಟಿ ಬೆಳಿತೀರಿ ಸರ್? ಇದು ರೀ ಕ್ಯಾಪ್ಸಿಕಮ್ಮ, ಹಾಗ್ಲ, ಹಾಂ ರೀ, ಟೊಮೆಟೊ, ಹೀರಿ ಇವ ಜಾಸ್ತಿ ರೀ. ಇವಾಗ ಜಾಸ್ತಿ ರೀ. ಸರ್, ಈಗ ಹೊಸದಾಗಿ ಕಾಯಿಪಲ್ಲೆ ಬೆಳೆಯೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಸರ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಭಾಳ ಇಂಪಾರ್ಟೆಂಟ್, ಸರ್ವಿಸ್ ಭಾಳ ಮುಖ್ಯ. ಹೌದು ಸರ್. ಈಗ ಬಂದು ಈಗ ಒಂದು ಬಂದು ಇದು ಏನು ಯುದ್ಧ ನೋಡೋಕೆ ಚಲೋ ಆಗಿರಲ್ಲ. ಹಾಂ ರೀ. ಫರ್ಟಿಲೈಸರ್ಗಳು, ಆಟ ಸುಲಭಗಳು, ಫರ್ಟಿಲೈಸರ್ಗಳು, ಕ್ರಿಮಿನಾಶಕಗಳು ಭಾಳ ದುಬಾರಿ ಆಗ್ಯಾವ. ಹಾಂ ಹಾಂ ಹಾಂ. ಚಲೋ ರೇಟ್ ಸಿಕ್ಕರೆ ಅಟ್ಟ ಉಳಿತಾಯ. ಹೌದು ಸರ್. ಮೊದಲಿಕ್ಕಿಂತ ಅರ್ಧಕ್ಕರ್ಧ ಎಲ್ಲ ಫರ್ಟಿಲೈಸೇಷನ್ ಜಾಸ್ತಿ ಆಗೈತೆ, ತುಟ್ಟಿ. ಮೇಂಟೆನೆನ್ಸ್ ಭಾಳ ಆಕತ್ತೆ ಅಂತೀರಿ? ಹೌದು, ಈಗ ಜಾಸ್ತಿ ಬರತ್ತದ ಖರ್ಚು. ಲೇಬರ್ ಚಾರ್ಜ್ ಮುಂಚೆ ಒಂದು 12 ಸೆಕ್ಷನ್ ಅಂತ ಒಂದು ಬ್ಯಾಗ್ ಬರ್ತದ. ಹಾಂ ಸರ್. ಬರೀ 2800 ಸಿಗ್ತದೆ. ಈಗ ಅದ 4600, 700, 800 ಮಡ ಸಿಗ್ತದೆ. ಓಕೆ ಸರ್. ಅರ್ಧ ಖರ್ಚನ ಜಾಸ್ತಿ ಬರೋದು. ಖರ್ಚು ಜಾಸ್ತಿ ಮಾಡತ್ತಾರ. ಅಲ್ಲಿ ಮ್ಯಾಗಿಂದನ ನಮಗೆ ಸಪ್ಲೈನ ಫರ್ಟಿಲೈಸೇಷನ್ ಭಾಳ, ಅದ್ರದ ಭಾಳ ಖರ್ಚು ಬರೋದು, ಕ್ರಿಮಿನಾಶಕ ಮತ್ತು ಅದು. ಓಕೆ. ಆಮೇಲೆ ಸರ್, ನಿಮ್ಮಲ್ಲಿ ಲೇಬರ್ಗಳು ಕಂಟಿನ್ಯೂ ಇರ್ತಾರ ಸರ್ ತೋಟದಾಗ? ಒಂದು ಇಬ್ಬರು ಇರ್ತಾರೆ, ಬಾಯ್ಸ್, ಲೇಡಿ, ಗಂಡ. ಒಂದು 8ರಿಂದ 10 ಮಂದಿ ಹೆಣ್ಮಕ್ಳು ಇರ್ತಾರೆ. ಕಂಟಿನ್ಯೂಸ್ ಆಗಿ ಲೇಬರ್ ಬೇಕಂದಾಗ ಸರ್? ಹಾಂ, ಒಂದು 7 ತಿಂಗಳಂದ್ರೂ ಬೇಕು ಮುಗಿ ಮಟ್ಟ.